ಹಾಯ್ ನಮಸ್ತೆ ಮಧು ಡಿಜಿಟಲ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಮಧು. ಇವತ್ತಿನ ವಿಡಿಯೋದಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಅಲ್ಲಿ ಒಂದು ಬೆಸ್ಟ್ ಮಾಡಲ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಯಾರೆಲ್ಲ ಈಗ ದಸರಾ ಮತ್ತೆ ದೀಪಾವಳಿಗೆ ಯಾರೆಲ್ಲ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಖಂಡಿತ ಯೂಸ್ ಆಗುತ್ತೆ. ಸೊ ಆಲ್ರೆಡಿ ಆಫರ್ ಸ್ಟಾರ್ಟ್ ಆಗಿದೆ ಇವಾಗ, ನವರಾತ್ರಿ ರನ್ನಿಂಗ್ ಇರೋದ್ರದ್ದು. ಸೊ ಮತ್ತೆ ದಸರಾ ದೀಪಾವಳಿ ಕೂಡ ಒಳ್ಳೆ ಆಫರ್ಸ್ ಇದೆ, ಈಗ ರನ್ನಿಂಗ್ ಇದೆ. ಸೊ ಅದರಲ್ಲಿ ಮೇಜರ್ ಟಾಪ್ ಬ್ರಾಂಡ್ಸ್ ಇವಾಗ ಏನೆಲ್ಲ ಇದೆ, ಇವಾಗ LG, ಬಾಷ್, ಸ್ಯಾಮ್ಸಂಗ್, ಐಎಫ್ಬಿ ಆಗಿರ್ಬೋದು, ಹೈಯರ್ ಆಗಿರ್ಬೋದು. ಸೊ ಈ ಒಂದು ಬ್ರಾಂಡ್ಸ್ ಗಳಲ್ಲಿ ಸೊ ನಾನು ಬೆಸ್ಟ್ ಮಾಡಲ್ಸ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಈಗ ಮನೆಗಳಲ್ಲಿ ಎಷ್ಟು ಜನ ಇದ್ದೀರಾ ಅವ್ರ ಕೆಪಾಸಿಟಿಗೆ ನೀಡ್ಗೆ ತಕ್ಕಂತೆ ನಾನು ಮಾಡಲ್ಸ್ ನ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ. ಯಾರೆಲ್ಲ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ಡೆಮೋನ ಶುರು ಮಾಡ್ತೀನಿ. ಸೊ ಮೊದಲೇದಾಗಿ ನಾನೀಗ LG ಬ್ರ್ಯಾಂಡ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸ್ಟಾರ್ಟಿಂಗ್ 7 kg ಇಂದ ಬರುತ್ತೆ. ಸೊ ಅಂದ್ರೆ ಮುಂಚೆ ಎಲ್ಲ 6 kg 5.5 kg ಈ ತರ ಎಲ್ಲ ಬರ್ತಾ ಇತ್ತು. ಅಂದ್ರೆ ಪ್ರೀವಿಯಸ್ ಒಂದ್ 2 ವರ್ಷ ಮುಂಚೆ 3 ವರ್ಷದ ಮುಂಚೆ. ಇವಾಗೆಲ್ಲ ಸ್ಟಾರ್ಟಿಂಗ್ ಬರೋದೇ 7 kg ಮಷಿನ್ಸ್. ಸೊ 7 kg 8 kg, ಸೊ ನೆಕ್ಸ್ಟ್ 9 kg, ಅದಾದ್ಮೇಲೆ 10 kg, 12 kg, 13 kg, ಸೊ ಅದಾದ್ಮೇಲೆ 15 kg ವರೆಗೂ ಕೂಡ ಸಿಗತ್ತೆ LG ನೀವು ಬ್ರಾಂಡ್ ಅಲ್ಲಿ ಹೋಗ್ತೀರಾ ಅಂದ್ರೆ. ಸೊ ಅದರಲ್ಲಿ ನಿಮ್ಗೆ ಅವರೇಜ್ ಇವಾಗ ಮನೆಯಲ್ಲಿ ಇಬ್ರು ಅಥವಾ 3 ಜನ ಇದ್ದೀರಾ ಅಂದ್ರೆ ಸೊ ನೀವು 8 kg ಗೆ ಹೋಗ್ಬೋದು. ಕೇಳ್ಬೋದು ನೀವು 7 kg ಏನಕ್ಕೆ ಹೇಳ್ತಾ ಇಲ್ಲ ಅಂತ ಹೇಳ್ಬೋದು. ನಾನು ಡಿಫರೆನ್ಸ್ ನಿಮಗೆ ತೋರಿಸ್ತೀನಿ. ಸೊ 7 kg ಗೆ 8 kg ಗೆ ಏನ್ ಡಿಫರೆನ್ಸ್ ಅಂದ್ರೆ ಮೇಜರ್ ಆಗಿ ಡ್ರಮ್. ಸೊ ನೀವು ಫ್ರಂಟ್ ಲೋಡ್ 7 kg ಗೆ ನೀವು ಹೋಗ್ತೀರಾ ಅಂದ್ರೆ ನನ್ನ ಸಜೆಷನ್ ಅಂದ್ರೆ ಪರ್ಸನಲಿ ನಾನು ಗೈಡ್ ಮಾಡೋದು ಟಾಪ್ ಲೋಡೇ ತಗೊಳ್ಬೋದು. ನೀವೊಂದು 20-25 ಸಾವಿರ ಕೊಟ್ಟು ಟಾಪ್ ಲೋಡೇನೆ ಬೈ ಮಾಡ್ಬೋದು ನೀವು ಫ್ರಂಟ್ ಲೋಡ್ 7 kg ಗೆ ಹೋಗ್ತೀರಾ ಅಂದ್ರೆ. ಯಾಕಂದ್ರೆ ಅದರಲ್ಲಿ ಏನ್ ವಾಷಿಂಗ್ ಕ್ವಾಲಿಟಿ ಸಿಗುತ್ತೆ, ನೀವು ಫ್ರಂಟ್ ಲೋಡ್ 7 kg ಈಕ್ವಲೆಂಟ್ ಇರುತ್ತೆ. ಏನಕ್ಕೆ ಮೇನ್ ಡಿಫರೆನ್ಸ್ ಅಂದ್ರೆ ಡ್ರಮ್. ಫಸ್ಟ್ ಡ್ರಮ್ ತೋರಿಸ್ಬಿಡ್ತೀನಿ, ಅದಾದ್ಮೇಲೆ ನೀವು ಕಂಪೇರ್ ಮಾಡಿ. ನೋಡ್ಬೋದು ನೀವು ಇಲ್ಲಿ LG ಬ್ರಾಂಡ್ ಅಲ್ಲಿ 7 kg ಇದೆ. ಸೊ ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಡ್ರಮ್ ಸೈಜ್ ನೀವು ನೋಡ್ಬೋದು ಎಷ್ಟು ಚಿಕ್ಕದಾಗೆ ಕಾಣ್ತಾ ಇದೆ. ಸೊ ಏನಂದ್ರೆ ಇದರಲ್ಲಿ ನೀವು ಬೆಡ್ಶೀಟ್ ಆಗಿರ್ಬೋದು, ಬ್ಲಾಂಕೆಟ್ ಆಗಿರ್ಬೋದು ಇದನ್ನೆಲ್ಲ ಆಡ್ ಮಾಡೋದು ಕೂಡ ಆಗಲ್ಲ. ಸೊ ವಾಷಿಂಗ್ ಮಿಷಿನ್ ಆಗಿರ್ಬೋದು ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ಒನ್ ಟೈಮ್ ತಗೊಂಡ್ರೆ 8 ವರ್ಷ ನಮ್ಮ ಮೇಲೆ ಯೂಸ್ ಮಾಡೇ ಮಾಡ್ತೀವಿ. ಸೊ ಇದನ್ನ ಮತ್ತೆ ಚೇಂಜ್ ಮಾಡಕ್ ಆಪ್ಷನ್ಸ್ ಇರಲ್ಲ. ಇದೆಲ್ಲ ಡ್ರಮ್ ಸೈಜ್ ತುಂಬಾ ಚಿಕ್ಕಿರುತ್ತೆ 7 kg. ಇದರಲ್ಲಿ ಅಷ್ಟು ನೀವು ವಾಷಿಂಗ್ ಕ್ವಾಲಿಟಿ ಕೂಡ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಏನಕ್ಕೆ ಅಂದ್ರೆ ಸೊ ಯಾವುದೇ ಡ್ರಮ್ ಆಗಿರ್ಬೋದು, ಸೊ ನಾವು 3/4% ಮಾತ್ರ ಬಟ್ಟೆನ ಆಡ್ ಮಾಡಬೇಕು. ಸ್ವಲ್ಪ ಕಾಲ್ ಭಾಗ ಸ್ಪೇಸ್ ಇರಲೇಬೇಕಾಗುತ್ತೆ. ಟೆಕ್ನಿಷಿಯನ್ ಅದೇ ಗೈಡ್ ಮಾಡೋದು. ಸೊ ಸ್ವಲ್ಪ ಕಾಲ್ ಭಾಗ ಸ್ಪೇಸ್ ಇದ್ದಾಗ ಏನತ್ತೆ ಆಕ್ಷನ್ ಚೆನ್ನಾಗುತ್ತೆ, ವಾಷಿಂಗ್ ಕ್ವಾಲಿಟಿನೂ ಕೂಡ ಪರ್ಫೆಕ್ಟ್ ಆಗಿರುತ್ತೆ. 7 kg ಡ್ರಮ್ ಸೈಜ್ ಮೊದಲೇ ಚಿಕ್ಕದಾಗಿರೋದ್ರಿಂದ ಸೊ ನೀವು 3/4% ಆಗಿ ಇನ್ನೂ ಚಿಕ್ಕದಾಗುತ್ತೆ. ನೀವೊಂದು 4 ಜೊತೆ ಬಟ್ಟೆ ಹಾಕಿದ್ರು ಕೂಡ ಅಷ್ಟು ಕಂಫರ್ಟಬಲ್ ಆಗಿ ವಾಶ್ ಆಗಲ್ಲ. ಸೊ ಬೆಸ್ಟ್ ಏನಂದ್ರೆ ನಾವು 2 ಜನ 3 ಜನ ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ರೂ ಕೂಡ 8 kg ಹೋಗ್ಬೋದು. 8 kg ಡ್ರಮ್ ಟೈಮ್ ನೋಡಿ ಎಷ್ಟು ಬಿಗರ್ ಬರುತ್ತೆ. ಸೊ ಇದರಲ್ಲಿ ಬೆಡ್ಶೀಟ್ ಬ್ಲಾಂಕೆಟ್ಸ್ ಕೂಡ ಈಸಿಯಾಗಿ ಆಡ್ ಮಾಡಬಹುದು. ಸೊ ಇಷ್ಟು ಡ್ರಮ್ ಸ್ಪೇಸ್ ನಿಮಗೆ ಸಿಗುತ್ತೆ 8 kg ಹೋಗ್ತೀರಾ ಅಂದ್ರೆ. ಸೊ ಇದರಲ್ಲಿ ಒನ್ ಟೈಮ್ 8 ಜೊತೆವರೆಗೂ ಬಟ್ಟೆನೂ ಕೂಡ ಆಡ್ ಮಾಡಬಹುದು. ಪ್ಲಸ್ ಬೆಡ್ಶೀಟ್ ಬ್ಲಾಂಕೆಟ್ಸ್ ಕೂಡ ನೀವು ಈಸಿಯಾಗಿ ಆಡ್ ಮಾಡಬಹುದು 8 kg ಎಲ್ಲ ಹೋಗ್ತೀರಾ ಅಂದ್ರೆ. ಮನೇಲಿ ಒಂದು 4 ಮೆಂಬರ್ಸ್ 5 ಮೆಂಬರ್ಸ್ ಇದೀವಿ ಅಂದಾಗ ಸೊ ಇನ್ನೊಂದು ಕೆಪಾಸಿಟಿ ಅನ್ನೋದು ಮನೆ ಮ್ಯಾನ್ ಪವರ್ ಮೇಲೂ ಕೂಡ ಡಿಪೆಂಡ್ ಆಗಲ್ಲ. ನಾವು ಎಷ್ಟು ಬಟ್ಟೆನ ವಾಷಿಂಗ್ ಮಿಷಿನ್ ಆಡ್ ಮಾಡ್ತೀವಿ ಅನ್ನೋ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ಇನ್ನು ಅವರೇಜ್ ಅಂತ ಬಂದಾಗ 9 kg ಬರುತ್ತೆ. ಸೊ ಇವಾಗ LG ಬ್ರಾಂಡ್ ಅಲ್ಲಿ 8 kg ಅಲ್ಲಿ ನಾನು ಫಸ್ಟ್ ಯಾವ ಮಷಿನ್ ತಗೊಳ್ಬೇಕು ಅಂತ ನಿಮ್ಗೆ ಸಜೆಷನ್ ಮಾಡ್ತೀನಿ. ಸೊ LG ಬ್ರಾಂಡ್ ಅಲ್ಲಿ ಬೆಸ್ಟ್ ಮಾಡಲ್ ಅಂದ್ರೆ ಇವಾಗ 8 kg ಅಲ್ಲಿ ಫಾಸ್ಟ್ ಸೆಲ್ಲಿಂಗ್ ಮಾಡಲ್ ಈ ಮಾಡಲ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಮಾಡಲ್ ನೇಮ್ ಬಂದ್ಬಿಟ್ಟು FHP 1208A5M ಅಂತ. ಸೊ ಇವಾಗ ಇಲ್ಲಿ ನೀವು ಕಂಪ್ಯಾರಿಸನ್ ಮಾಡಬಹುದು. ಸೊ ಇದು LG ಬ್ರಾಂಡ್ ಅಲ್ಲಿ 8 kg ಮಷಿನ್, ಇದು ಕೂಡ LG ಬ್ರಾಂಡ್ ಅಲ್ಲಿ 8 kg ಮಷಿನ್. ನೀವು ಕೇಳ್ಬೋದು ಎರಡು ಮಷಿನ್ಗೆ ಏನ್ ಡಿಫರೆನ್ಸ್ ಆಗುತ್ತೆ ಅಂತ. ಸೊ ಒಂದು ಬಿಲ್ಡ್ ಕ್ವಾಲಿಟಿ ಡಿಫರೆನ್ಸ್ ಆಗುತ್ತೆ ಈ ಮಷಿನ್ಗೂ ಮತ್ತೆ ವಾಷಿಂಗ್ ಪ್ರೋಗ್ರಾಮ್ಸ್ ಮತ್ತೆ ಫಂಕ್ಷನ್ಸ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ಇವಾಗ ಈ ಟೆಕ್ನಾಲಜಿ ಅಂತ ಬಂದಾಗ ಎರಡು ಬ್ರಾಂಡ್ ಅಲ್ಲಿ ಕೂಡ ಡೈರೆಕ್ಟ್ ಡ್ರೈವ್ ಟೆಕ್ನಾಲಜಿನೇ ಎರಡು ಮಾಡಲ್ ಕೂಡ ಯೂಸ್ ಮಾಡಿದ್ದಾರೆ. RPM ಎರಡು ಮಾಡಲ್ ಕೂಡ 1200 RPM ಬರುತ್ತೆ. ಸೊ ಒಂದು ಡಿಫರೆನ್ಸ್ ಏನಾಗುತ್ತೆ ಅಂದ್ರೆ ಇಲ್ಲಿ ವಾಷಿಂಗ್ ಫಂಕ್ಷನ್ಸ್ ಇದೆಯಲ್ಲ, ಇದು AI ಡೈರೆಕ್ಟರ್ ಅಂತ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಇದು ವರ್ಕ್ ಆಗುತ್ತೆ ಈ ಮಷಿನ್. ಬಟ್ ಇದರಲ್ಲಿ AI ಬರೋದಿಲ್ಲ. ಸೊ ನಾರ್ಮಲ್ ಡೈರೆಕ್ಟರ್ ವೇರ್ ಇದು ಕೂಡ ವೈಫೈ ಕಂಟ್ರೋಲ್ ಬರುತ್ತೆ, ಇದು ಕೂಡ ವೈಫೈ ಕಂಟ್ರೋಲ್ ಬರುತ್ತೆ. ಡಿಫರೆನ್ಸ್ ಆಗೋದು AI ಡಿಫರೆನ್ಸ್ ಆಗುತ್ತೆ. ಮತ್ತೆ ಸ್ಟೀಮ್ ಸೈಕಲ್ ಇದರಲ್ಲಿ 2 ಪ್ರೋಗ್ರಾಮ್ ಅಲ್ಲಿ ಸ್ಟೀಮ್ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಏನಂದ್ರೆ ಸೊ ಸ್ಟೀಮ್ ಆಪ್ಷನ್ಸ್ ಇದರಲ್ಲಿ ಇರಲ್ಲ. ಒಂದು ಲಾಜಿಕ್ ಇರಂತ ಒಂದು ಪ್ರೋಗ್ರಾಮ್ ಅಲ್ಲಿ ಮಾತ್ರ ನಿಮಗೆ ವರ್ಕ್ ಆಗುತ್ತೆ. ವಾಷಿಂಗ್ ಫಂಕ್ಷನ್ಸ್ ಅಲ್ಲಿ ಆಗಿರ್ಬೋದು, ಡಿಸ್ಪ್ಲೇ ಪ್ಯಾನೆಲ್ ಕಂಪ್ಲೀಟ್ ಡಿಫರೆನ್ಸ್ ಇರುತ್ತೆ. ನೀವು 8 kg ಏನಾದ್ರು ಚೂಸ್ ಮಾಡ್ತೀರಾ ಅಂದ್ರೆ ಸೊ ಪ್ರೈಸ್ ಪಾಯಿಂಟ್ ಅಂತ ಬಂದಾಗ ಈ ಮಾಡಲ್ಗೆ ಆಲ್ಮೋಸ್ಟ್ ಒಂದು 3000 ರೂಪಾಯಿ ಡಿಫರೆನ್ಸ್ ಇರುತ್ತೆ. ಪ್ರೈಸ್ ಅಂತ ಬಂದಾಗ ಇಲ್ಲಿ ನಾನು ರಿವೀಲ್ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ಇಲ್ಲಿ ಪ್ರೈಸಸ್ ಡೈಲಿ ಚೇಂಜಸ್ ಆಗ್ತಾ ಇರುತ್ತೆ. ಅದು ಪೇಮೆಂಟ್ ಮೋಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕ್ಯಾಶ್ ಅಲ್ಲೇ ಒಂದು ಪ್ರೈಸ್ ಇರುತ್ತೆ. ಸೊ ಅದ್ರ ಮೇಲೆ ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡೋರಿಗೆ ಒಂದು ಸಪರೇಟ್ ಡಿಸ್ಕೌಂಟ್ ಇರುತ್ತೆ. ಫೈನಾನ್ಸ್ ಅಲ್ಲಿ ಎಲ್ಲ ಸಪರೇಟ್ ಡಿಸ್ಕೌಂಟ್ಸ್ ಇರುತ್ತೆ. ಸೊ ನಿಮಗೆ ಪ್ರೈಸ್ ಬಗ್ಗೆ ಎನ್ಕ್ವೈರಿ ಬೇಕಂದ್ರೂ ಕೂಡ ಒಂದು ನಂಬರ್ ಇರುತ್ತೆ, ಅಲ್ಲಿ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಲ್ ಮಾಡಿ ತಿಳ್ಕೊಳ್ಬಹುದು. ಸೊ ಇದೆಲ್ಲ ಆಫರ್ಸ್ ಬಂದ್ಬಿಟ್ಟು ಆ ರೀತಿ ಇರುತ್ತೆ. ಸೊ ನಾವು ಪ್ರೈಸ್ ನ ರಿವೀಲ್ ಮಾಡೋದಕ್ಕೆ ಅದು ಪ್ರತಿದಿನ ಮತ್ತೆ ಪ್ರತಿ ವೀಕ್ ಪ್ರೈಸಸ್ ಕೂಡ ಚೇಂಜಸ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋಣ ತಿಳಿಸ್ಕೊಡ್ತೀವಿ. ಸೊ ಪ್ರೈಸ್ ಪಾಯಿಂಟ್ ಅಂತ ಬಂದಾಗ ಇದಕ್ಕೆ 3000 ಡಿಫರೆನ್ಸ್ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು 38,000 ಒಳಗಡೆನೆ ಸಿಗುತ್ತೆ. ಎರಡು ಮಷಿನ್ಸ್ ನೀವು ಹೋಗ್ತಿರಂದ್ರೆ 38,000 ಒಳಗಡೆನೆ ಸಿಗುತ್ತೆ. ಅದ್ರ ಮೇಲೆ ಕಾರ್ಡ್ ಡಿಸ್ಕೌಂಟ್ಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ.
ಸೊ ಪ್ರೈಸ್ ರೇಂಜ್ ಅಂತ ಬಂದಾಗ ಆಲ್ಮೋಸ್ಟ್ ನಿಮಗೆ 30,000 ಮೇಲೆ 38,000 ಒಳಗಡೆ ಸಿಗುತ್ತೆ ಈ ಎರಡು ಮಷಿನ್ಸ್ ಗಳು ಅಂತ ಬಂದಾಗ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲ್ ಜಿ ಬ್ರಾಂಡ್ ಅಲ್ಲಿ 9 kg ಮಷಿನ್. ಸೊ ಈ ಮಷಿನ್ ಬರುತ್ತೆ, ನೀವೇನು ಸ್ಟಾರ್ಟಿಂಗ್ 8 kg ವೇರಿಯಂಟ್ ನೋಡಿದ್ರೆ ಅದೇ ಮಷಿನ್ ಇದೆ. ಬಟ್ ನಮ್ಮ ಸಜೆಷನ್ ಈ ಮಷಿನ್ಗೆ ನೀವು 9 kg ಹೋಗ್ಬೋದು. ಸೊ ಪ್ರೈಸ್ ಪಾಯಿಂಟ್ ಅಲ್ಲಿ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಆಲ್ಮೋಸ್ಟ್ ನೀವು 8 kg ಗಿಂತ ಒಂದು 2,000 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ, 1,500-2,000 ಎಕ್ಸ್ಟ್ರಾ ಇರುತ್ತೆ. ಬಟ್ ಈ ಮಷಿನ್ಗೆ ನೀವು ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಬೆಸ್ಟ್ ಮಾಡಲ್ 1,000 ಡಿಫರೆನ್ಸ್ ಅಲ್ಲಿ 10 kg ಮಷಿನ್ ಬರುತ್ತೆ. ಸೊ ಇದನ್ನ ನೀವು ಬೈ ಮಾಡ್ಬೋದು. ಸೊ ಈ ಮಾಡೆಲ್ ನೇಮ್ ಬಂದ್ಬಿಟ್ಟು, ಸೊ ಈಗ ಹೈಯೆಸ್ಟ್ ಸೆಲ್ ಆಗ್ತಾರ ಮಾಡಲ್. ಸೊ ಎಲ್ ಜಿ ಬ್ರಾಂಡ್ ಅಲ್ಲಿ 10 kg ಮಷಿನ್ FHP 1410Z3M ಅಂತ ಇದು ಮಾಡೆಲ್ ನೇಮ್ ಬಂದ್ಬಿಟ್ಟು. ಸೊ ಇದು ನೀವು 8 kg ಆಗ್ಲೇ ಏನ್ ನೋಡಿದ್ರಲ್ಲ, ಸೊ ಸೇಮ್ ಇದರಲ್ಲೂ ಕೂಡ ಅದೇ ಫೀಚರ್ಸ್ ಬರುತ್ತೆ. ವಾಷಿಂಗ್ ಫಂಕ್ಷನ್ಸ್ ಆಗಿರ್ಬೋದು, ಮತ್ತೆ ಡ್ರಮ್ ಸೈಜ್ ಕೂಡ ಬಿಗರ್ ಬರುತ್ತೆ. ಇದ್ರಲ್ಲಿ ನೀವು 1 ಟೈಮ್ 10 ಜೊತೆವರೆಗೂ ಬಟನ್ ಆಡ್ ಮಾಡಬಹುದು, ಬೆಡ್ಶೀಟ್ ಬ್ಲಾಂಕೆಟ್ ಕೂಡ ಆಡ್ ಮಾಡಬಹುದು. ಡ್ರಮ್ ಸೈಜ್ ಬಿಗರ್ ಬರುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದರಲ್ಲಿ ಪೆಡಲ್ಸ್ ಏನಿದೆಯಲ್ಲ ಕಂಪ್ಲೀಟ್ಲಿ ಬಂದ್ಬಿಟ್ಟು ಸ್ಟೀಲ್ ಪೆಡಲ್ಸ್ ಯೂಸ್ ಮಾಡ್ತಾರೆ. ಸೊ ಒಳಗಡೆ ನೀವು ನೋಡ್ತೀರಂದ್ರು ಕೂಡ RPM ನೋಡ್ತೀರಾ ಇದು 1400 RPM ಬರುತ್ತೆ. ಇನ್ನು ಬಟ್ಟೆಯನ್ನು ಕೂಡ ಜಾಸ್ತಿ ಡ್ರೈ ಆಗುತ್ತೆ ಈ ಮಷಿನ್ ಅಲ್ಲಿ ಹೋಗ್ತೀರಂದ್ರು ಕೂಡ. ಸೊ ಇದು ಬೆಸ್ಟ್ ಮಷಿನ್ ಅಂತಾನೆ ಹೇಳ್ಬೋದು 10 kg ನಲ್ಲಿ ಹೋಗ್ತೀರಾ ಅಂದ್ರೆ. ಸೊ ಇಲ್ಲ ನಿಮ್ ಮನೇಲಿ ಮೋರ್ ದನ್ 6 ಮೆಂಬರ್ಸ್ ಇದ್ದೀರಾ, 5 to 6 ಮೆಂಬರ್ಸ್ ಮೇಲೆ ಇದ್ದೀರಾ, ನಮ್ಮ ಬಟ್ಟೆನೂ ಕೂಡ ಜಾಸ್ತಿ ಇರುತ್ತೆ ಆಡ್ ಮಾಡೋದಕ್ಕೆ, ಸ್ವಲ್ಪ ಬಿಗರ್ ಸೈಜ್ ಪ್ರೀಮಿಯಂ ಆಗಿ ನೋಡ್ತೀವಿ. ಸೊ ಎಲ್ ಜಿ ಬ್ರಾಂಡ್ ಅಲ್ಲಿ ಹೈಯೆಸ್ಟ್ ಅಂದ್ರೆ ಟಾಪ್ ಎಂಡ್ ಮಾಡಲ್ ಅಂತ ನೀವೇನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತು ಅಂದಾಗ ಸೊ ಈ ಮಷಿನ್ ಹೋಗ್ಬೇಕಾಗತ್ತೆ. ಸೊ ಇದು ಬಂದ್ಬಿಟ್ಟು ಎಲ್ ಜಿ ಬ್ರಾಂಡ್ ಅಲ್ಲಿ 12 kg ಮಷಿನ್. ಇದ್ರ ಮಾಡೆಲ್ ನೇಮ್ ಬಂದ್ಬಿಟ್ಟು FHP 1412Z9B ಅಂತ. ಸೊ ಈ ಮಾಡೆಲ್ ಅಲ್ಲಿ ಅಡಿಷನಲ್ ಫೀಚರ್ಸ್ ಈ ರೆಗ್ಯುಲರ್ 8-9 kgs ಗೆ ಬಿಟ್ರೆ ಇದರಲ್ಲಿ ಏನ್ ಆಡ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಏನ್ ಲೆಫ್ಟ್ ಸೈಕಲ್ ಇದೆಯಲ್ಲ ಇಷ್ಟು ಪ್ರೋಗ್ರಾಮ್ ಅಲ್ಲಿ ಸ್ಟೀಮ್ ಅಲ್ಲಿ ವರ್ಕ್ ಆಗುತ್ತೆ. ಇಲ್ಲಿ 7 ಪ್ರೋಗ್ರಾಮ್ ಅಲ್ಲಿ ಅಡಿಷನಲ್ ಸ್ಟೀಮ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ನೀವು ಬೇಕು ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಬೇಡ ರಿಮೂವ್ ಮಾಡ್ಕೊಳ್ಬಹುದು. ಪ್ಲಸ್ ಇನ್ನೂ ಒಂದ್ ಏನಾದ್ರೆ ಇದರಲ್ಲಿ ಕ್ವಿಕ್ ವಾಶ್ ಸ್ಪೀಡ್ 14 ಎಲ್ಲ ಸಿಗುತ್ತೆ. ಅದನ್ನ ಸ್ಪೀಡ್ 14 ಅಂದ್ರೆ ನಿಮ್ಗೆ 14 ನಿಮಿಷದಲ್ಲಿ ಸ್ಪೀಡ್, ಅದೆಲ್ಲ ಬೇರೆದೆಲ್ಲ 30 ನಿಮಿಷ ರನ್ ಆಗ್ಬೇಕು, ಇದು 14 ನಿಮಿಷಕ್ಕೆ ಸಿಗುತ್ತೆ. ಮತ್ತೆ ಟರ್ಬೋ ವಾಶ್ 39 ಅಂತ ಒಂದು ಎಕ್ಸ್ಟ್ರಾ ಅಡಿಷನಲ್ ಪ್ರೋಗ್ರಾಮ್ ಬರುತ್ತೆ. ಅಂದ್ರೆ ಇದರಲ್ಲಿ 4 ನಾಜಲ್ಸ್ ಅಲ್ಲಿ ಎಕ್ಸ್ಟ್ರಾ ವಾಟರ್ ಸ್ಪ್ರೇ ಆಗುತ್ತೆ 4 ನಾಜಲ್ಸ್ ಅಲ್ಲಿ. ಸೊ ಅದು ಒಂದು ನಿಮ್ಗೆ ಅಡಿಷನಲ್ ಬೆನಿಫಿಟ್. ಸೊ ಇದು 12 kg ಕೆಪಾಸಿಟಿ. ಇದರಲ್ಲೂ ಕೂಡ ಸೇಮ್ ವೈಫೈ ಕಂಟ್ರೋಲ್ ಇರುತ್ತೆ. ನೀವು ಮೊಬೈಲ್ ಇದನ್ನು ಕೂಡ ಎನಿವೇರ್ ಆಪರೇಟ್ ಮಾಡಬಹುದು. ಸೊ ಅದು ಸಪರೇಟ್ ಎಲ್ಲ ಫೀಚರ್ಸ್ ಎಲ್ಲ ಇರುತ್ತೆ. ಫೀಚರ್ಸ್ ನಾನು ಹೇಳ್ತಾ ಹೋದ್ರೆ ಲೆಂತಿ ಆಗುತ್ತೆ ವಿಡಿಯೋ. ಸೊ ಅದನ್ನ ನಾನು ಲಿಂಕ್ ಅಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ ಜಿ ಬ್ರಾಂಡ್ ವಿಡಿಯೋನ ಯಾವ್ದಾದ್ರು ಕೂಡ ಹೋಗಿ ನೀವು ಇದ್ರಲ್ಲಿ ಏನ್ ಫೀಚರ್ ಇದೆ ಅಂತ ಕೂಡ ತಿಳ್ಕೊಳ್ಬಹುದು. ಸೊ ಇದರಲ್ಲೇ ಇನ್ನೊಂದು ವೇರಿಯಂಟ್ ಕೂಡ ಸಿಗುತ್ತೆ 12 kg ಮಷಿನ್ ಅಲ್ಲಿ. ಸೊ ಇದೆಲ್ಲ ಸ್ವಲ್ಪ ಪ್ರೈಸ್ ಪಾಯಿಂಟ್ ನಿಮಗೆ ಕಮ್ಮಿ ಬೇಕು ಅಂದಾಗ ಇದೇ 12 kg ಅಲ್ಲಿ ಇನ್ನೊಂದು ಮಷಿನ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು FHP 1412Z5O ಅಂತ. ಸೊ ಇದಕ್ಕೆ ಡಿಫರೆನ್ಸ್ ಅಂತ ಬಂದಾಗ ಕೆಪಾಸಿಟಿ ಎಲ್ಲ ಒಂದೇ ಇರುತ್ತೆ, ಆಲ್ಮೋಸ್ಟ್ ಫೀಚರ್ಸ್ ಕೂಡ ಸೇಮ್ ಇರುತ್ತೆ. ಇದರಲ್ಲಿ ಲಿಟಲ್ ಬಿಟ್ ಡಿಫರೆನ್ಸ್ ಏನಂದ್ರೆ ಇಲ್ಲಿ ಸ್ಟೀಮ್ ಬಂದ್ಬಿಟ್ಟು 2 ಪ್ರೋಗ್ರಾಮ್ ಅಲ್ಲಿ ಮಾತ್ರ ವರ್ಕ್ ಆಗುತ್ತೆ, ಅದರಲ್ಲಿ ನಿಮ್ಗೆ ಕಂಪ್ಲೀಟ್ ಸೈಕಲ್ ವರ್ಕ್ ಆಗುತ್ತೆ. ಸೊ ಇನ್ನೊಂದೇನಂದ್ರೆ ಕ್ವಿಕ್ ವಾಶ್ ಹೇಳಿದ್ನಲ್ಲ ಇದ್ರಲ್ಲಿ 15 ಮಿನಿಟ್ಸ್ ಮಾತ್ರ ಇರುತ್ತೆ, ಇದರಲ್ಲಿ 30 ಮಿನಿಟ್ಸ್ ಅಲ್ಲಿ ಬರುತ್ತೆ. ಇನ್ನೊಂದೇನಂದ್ರೆ ಟರ್ಬೋ ವಾಶ್ ಅಂತ ಹೇಳಿದ್ನಲ್ಲ, ಟರ್ಬೋ ವಾಶ್ ಬಂದ್ಬಿಟ್ಟು ಇದರಲ್ಲಿ 4 ನಾಜಲ್ಸ್ ಅಲ್ಲಿ ಏನ್ ವಾಟರ್ ಸ್ಪ್ರೇ ಅಡಿಷನಲ್ ಬಂದ್ಬಿಟ್ಟು ಇದರಲ್ಲಿ ಅದು ಫೀಚರ್ಸ್ ಬರಲ್ಲ. ಸೊ ಇದು ನಿಮ್ಗೆ ಡಿಫರೆನ್ಸ್ ಆಗುತ್ತೆ. ಸೊ ಇದು ನೀವು ಎಲ್ ಜಿ ಅಲ್ಲಿ ಹೋಗ್ತೀರಾ ಅಂದ್ರೆ. ಸೊ ನಾನು ನೆಕ್ಸ್ಟ್ ಬಂದ್ಬಿಟ್ಟು ಬಾಷ್ ಅಲ್ಲಿ ತಿಳಿಸ್ಕೊಡ್ತೀನಿ, ಬಾಷ್ ಬ್ರಾಂಡ್ ಅಲ್ಲಿ. ಸೊ ಬಾಷ್ ಅಲ್ಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ವೇರಿಯಂಟ್ ಬರೋದು 8 kg, 7 ಅವೆಲ್ಲ ಬಂದ್ಬಿಟ್ಟು ಆನ್ಲೈನ್ಸ್ ಅಲ್ಲಿ ಹಳೆ ಮಾಡಲ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ಬಾಷ್ ಅಲ್ಲಿ ಈಗ ನ್ಯೂ ಲೈನ್ ಅಪ್ ಎಲ್ಲ ರನ್ನಿಂಗ್ ಇರೋದು ಬಂದ್ಬಿಟ್ಟು 8, 9, 10 ಈ 3 ಕೆಪಾಸಿಟಿ ಮಾತ್ರ ಬರೋದು. ಸೊ 8 kg ಅಲ್ಲೇ ಅಂತ ಬಂದಾಗ 2 ಮಾಡೆಲ್ ಬರುತ್ತೆ ನಿಮ್ಗೆ. ಸೊ ಇಲ್ಲೇನ್ ನೋಡ್ತಿದ್ರಲ್ಲ, ಸೊ 2 ಕಲರ್ ಅಲ್ಲಿ ಸಿಗುತ್ತೆ. ನೀವು ಬಾಷ್ ಅಲ್ಲಿ ಯಾವ್ದೇ ಮಾಡಲ್ ಹೋಗ್ತೀರಾ ಅಂದ್ರೂ ಕೂಡ, ಒಂದು ಸಿಲ್ವರ್, ಇನ್ನೊಂದು ಇದು ಮಿಡ್ ಬ್ಲಾಕ್ ಅಂತ ಬರುತ್ತೆ. ಸೊ ಇದು ಮಿಡ್ ಗ್ರೇ ಅಂತ ಬರುತ್ತೆ. 2 ಕಲರ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇದು 1200 RPM, ಇದು 1400 RPM. ಇದು ಮಾಡೆಲ್ ನೇಮ್ ಬಂದ್ಬಿಟ್ಟು WGA 1320 SIN ಅಂತ ಮಾಡಲು. ಇದು WGA 1340 TIN ಅಂತ. ಇದು 1400 RPM, 1200 RPM. 8 kg ಅಂದ್ರೆ ಈ ಮಷಿನ್ಗೆ ಹೋಗ್ಬೋದು. ಸೊ ಪ್ರೈಸ್ ಪಾಯಿಂಟ್ ಅಂತ ನೋಡ್ತೀರಾ ಅಂದ್ರೆ ಆಲ್ಮೋಸ್ಟ್ ಇದೆಲ್ಲ ಬಂದ್ಬಿಟ್ಟು ಸೊ ಒಂದು 38,000 ಒಳಗಡೆ ಇರುತ್ತೆ. ಕಾರ್ಡ್ ಡಿಸ್ಕೌಂಟ್ ಮಾಡಾದ್ಮೇಲೆ ಸಬ್ಮಿಟ್ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ. ಈ ಬಾಷ್ ಮಷಿನ್ ಹೋಗ್ತೀರಾ ಅಂದ್ರೆ ಬಾಷ್ ಮಷಿನ್ ಕ್ವಾಲಿಟಿನೂ ಕೂಡ ಅಷ್ಟೇ, ಸ್ವಲ್ಪ ಬಿಲ್ಡ್ ಕ್ವಾಲಿಟಿನೂ ಕೂಡ ಹೆವಿನೇ ಇರುತ್ತೆ. ಇದರಲ್ಲಿ ಫೀಚರ್ಸ್ ಬಗ್ಗೆ ನಿಮ್ಗೆ ಡೆಮೋ ಬೇಕು ಅಂದ್ರೆ ನಾನು ಲಿಂಕ್ ಎಲ್ಲ ಕೂಡ ಹಾಕಿರ್ತೀನಿ, ಬಾಷ್ದು ಕೂಡ ಒಂದು ವಿಡಿಯೋ. ಸೊ ನೀವು ಹೋಗಿ ನೋಡ್ಬೋದು ಏನೇನೆಲ್ಲ ಫೀಚರ್ಸ್ ಬರುತ್ತೆ ಅಂತ. ಸೊ ಬಾಷ್ ಬ್ರಾಂಡ್ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ 8 kg ಅಲ್ಲಿ 2 ಮಾಡಲ್ ಹೋಗ್ಬೋದು. ಸೊ ಇಲ್ಲ 1,000, 1,500 ಡಿಫರೆನ್ಸ್ ಅಲ್ಲಿ ನೀವು ನೋಡ್ತೀರಾ ಅಂದ್ರೆ 9 kg ಬರುತ್ತೆ. ಸೊ ಈ 9 kg ಅಲ್ಲಿ ಹೋಗ್ತೀರಾ ಅಂದ್ರೆ ಮಷಿನ್, ಸೊ ಸ್ಟಾರ್ಟಿಂಗ್ ಮಾಡಲ್ ಇದು ಬರುತ್ತೆ. ಇದು ಬಂದ್ಬಿಟ್ಟು 1200 RPM ಮಾಡಲು. ಸೊ ಈ ಮಾಡಲ್ ನೀವು ಹೋಗ್ಬೋದು. ಬಟ್ ಈ ಮಷಿನ್ಗೆ ಇದರಲ್ಲೇ 9 kg ಅಲ್ಲಿ ಬಾಷ್ ಅಲ್ಲಿ ಇನ್ನೊಂದು ಪ್ರೀಮಿಯಂ ಮಾಡಲ್ ಬರುತ್ತೆ. ಬಾಷ್ ಅಲ್ಲಿ ಹೈಯೆಸ್ಟ್ ಸೆಲ್ ಆಗುವಂತ ಮಾಡಲ್ ಇದು. ಸೊ ಇದು ಮಾಡಲ್ ನೇಮ್ ಬಂದು WGA 244ZTN ಅಂತ ಈ ಮಾಡಲ್ ನೇಮ್ ಬಂದ್ಬಿಟ್ಟು. ಸೊ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಬಂದಾಗ ಇದು 1200 RPM, ಇದು 1400 RPM. RPM ಮಾತ್ರ ಡಿಫ್ರೆನ್ಸ್ ಆಗಲ್ಲ. ಸೊ ಇದರಲ್ಲಿ ಅಡಿಷನಲ್ ಬಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಸ್ಟೀಮ್ ಅಂತ ಅಡಿಷನಲ್ ಆಡ್ ಆಗುತ್ತೆ. ಸೊ ಸ್ಟೀಮ್ ಅಂದ್ರೆ ಇವಾಗ ರೆಗ್ಯುಲರ್ ಎಲ್ಲಾ ಮಷಿನ್ ಕೊಡ್ತಾರಂತ ಸ್ಟೀಮ್ ಅಲ್ಲ ಅದು. ಸೊ ಐರನ್ ಸ್ಟೀಮ್ ಅಸಿಸ್ಟೆಂಟ್ ಅಂತ ಅಂದ್ರೆ ಇದರಲ್ಲಿ ಸೊ ರೆಡಿ ಟು ವೇರ್ ಇನ್ 23 ಮಿನಿಟ್ಸ್ ಅಂತ ಒಂದು ಕೊಟ್ಟಿರ್ತಾರೆ. ಅಂದ್ರೆ ವಿತೌಟ್ ವಾಟರ್, ವಿತೌಟ್ ಡಿಟರ್ಜೆಂಟ್ ಅಲ್ಲಿ ಅದು ವಾಶ್ ಆಗುತ್ತೆ, ಓನ್ಲಿ ಸ್ಟೀಮ್ ಅಲ್ಲಿ.
ಅಂದ್ರೆ ಕೆಲವೊಂದು ಬಟ್ಟೆ ನಾವು ಡ್ರೈ ಕ್ಲೀನಿಂಗ್ ಅಂತಾನೆ ಕೊಡ್ತೀವಲ್ಲ, ಅದನ್ನು ಕೂಡ ಇದ್ರಲ್ಲಿ ನೀವು ವಾಶ್ ಮಾಡ್ಕೋಬಹುದು. ಇಲ್ಲ ಕಬಡಲ್ಲಿ ಬಟ್ಟೆ ಇಟ್ಟಿರ್ತೀವಿ, ಸೊ 1 ಮಂತ್ ಹಳೇದಾಗಿರುತ್ತೆ, ಅಂದ್ರೆ ಸ್ಮೆಲ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ, ಅದನ್ನ ಜಸ್ಟ್ ಒನ್ ಟೈಮ್ ರಿಫ್ರೆಶ್ ಮಾಡ್ಬೇಕಂದ್ರೂ ಕೂಡ ಆಗ್ಬೋದು. ಇಲ್ಲ ಪಾರ್ಟಿ ವೇರ್ಸ್ ಒಂದು ಹಾಫ್ ಅನ್ ಅವರ್ ಹಾಕೊಂಡಿರ್ತೀವಿ, ಅದನ್ನು ಕೂಡ ನೀವು ಇದರಲ್ಲಿ ಮಾಡ್ಕೊಳ್ಬಹುದು. ಸ್ಟೀಮ್ ಆಪ್ಷನ್ ಕೂಡ ಎಕ್ಸ್ಟ್ರಾ ಬರುತ್ತೆ. ಅದರ್ವೈಸ್ ಆಂಟಿ ಸ್ಟೇನ್, ಆಂಟಿ ರಿಂಕಲ್, ಟ್ಯಾಂಗಲ್ ಇದೆಲ್ಲ ರೆಗ್ಯುಲರ್ ಫೀಚರ್ಸ್ ಇದ್ದೇ ಇರುತ್ತೆ. ಸೊ ಇದು 1400 RPM ಕೂಡ ಬರುತ್ತೆ. ಸೊ ಪ್ರೀಮಿಯಂ 9 kg ಮಷೀನ್ ಅಲ್ಲಿ ಹೋಗ್ತೀರಾ ಅಂದ್ರೆ 8 kg ಗಿಂತ 9 kgsಗೆ ನೀವು ಬ್ಲಾಕ್ ಕಲರ್ ಹೋಗ್ತೀರಾ ಅಂದ್ರೆ ಒಂದು 2000 ಡಿಫ್ರೆನ್ಸ್ ಇರುತ್ತೆ. ಸೊ ಅದೇ ರೀತಿ ಅದೇ ನೀವು ಬಾಷ್ ಅಲ್ಲಿ ಪ್ರೀಮಿಯಂ ಅಂದ್ರೆ ಹೈಯೆಸ್ಟ್ ಕೆಪಾಸಿಟಿ ನೋಡ್ತೀರಾ ಅಂದ್ರೆ ಟಾಪ್ ಬಂದ್ಬಿಟ್ಟು 10 kgs ಬರುತ್ತೆ. ಹೈಯೆಸ್ಟ್ ಕೆಪಾಸಿಟಿ ಇವ್ರದ್ದು ಇದೆ, 10 kgs ಬರೋದು. ಸೊ ಅದರಲ್ಲಿ ಮಾಡೆಲ್ ನೇಮ್ ಬಂದ್ಬಿಟ್ಟು WGA 252 ZPIN ಅಂತ ಬರುತ್ತೆ ಈ ಮಾಡೆಲ್ ಬಂದ್ಬಿಟ್ಟು. ಸೊ ನೀವೇನ್ 9 kgs ನೋಡಿದ್ರಲ್ಲ, ಸೇಮ್ ಫೀಚರ್ಸ್ ಬರುತ್ತೆ ಇದರಲ್ಲಿ. ಸೊ ಬಟ್ ಏನಂದ್ರೆ 1 kg ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಅದು ನೀವು ನೋಡಿದ್ದು 1400 RPM, ಇದು 1200 RPM ಬರುತ್ತೆ. ಬಟ್ ಫೀಚರ್ಸ್ ಎಲ್ಲ ಇದರಲ್ಲೂ ಸೇಮ್ ಇರುತ್ತೆ, ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಡ್ರಮ್ ಸೈಜ್ ಕೂಡ ಬಿಗ್ಗರ್ ಬರುತ್ತೆ. ಸೊ ಇದು ಕೂಡ ಬಾಷ್ ಬ್ರಾಂಡ್ ಅಲ್ಲಿ ನೋಡ್ತೀರಾ ಅಂದ್ರೆ 9 ಅಥವಾ 10 ಈ ಕಲರ್ ಅಲ್ಲಿ ಹೋದ್ರೆ ನಿಮ್ಗೆ ಬೆಸ್ಟ್ ಮಾಡೆಲ್ ಅಂತ ಹೇಳ್ಬೋದು. ಪ್ರೀಮಿಯಂ ಮಾಡೆಲ್ಸ್ ಇದೆಲ್ಲ ಬಂದ್ಬಿಟ್ಟು. ಸೊ ಇದರಲ್ಲಿ ಕಂಪ್ಲೀಟ್ ಡ್ರೈ ಬೇಕಾದ್ರೂ ಸಿಗುತ್ತೆ. ಸೊ 100% ಡ್ರೈ ರಿಕ್ವೈರ್ಡ್ ಇರೋರಿಗೆ ಈ ಮಷಿನ್ ಹೋಗ್ಬೋದು. ಸೊ ಇದೆಲ್ಲ ಪ್ರೈಸಸ್ ಕೂಡ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅಲ್ಲಿ ಏನಂದ್ರೆ 2 ವೇರಿಯಂಟ್ ಬರುತ್ತೆ ಅವ್ರದ್ದು, ಒಂದು 9 kg ಮತ್ತೆ 12 kg ಅಲ್ಲಿ. ಸೊ 9 kg ಅಲ್ಲಿ 2 ಮಾಡೆಲ್ ಬರುತ್ತೆ. ಸೊ ಅಂದ್ರೆ ಸೀರೀಸ್ 5, ಸೀರೀಸ್ 6 ಅಂತ ಹೇಳ್ಬಿಟ್ಟು 9 kg ಸೀರೀಸ್ ಇದೆ ನೋಡಿದ್ರೆ, ಇದು ಸೀರೀಸ್ 5 ಮಾಡಲ್. ಸೊ ಇದು ಸೀರೀಸ್ 6 ಮಾಡಲ್. ಇದು ಕೂಡ ಡೆಮೋನು ಕೂಡ ನಾನು ವಿಡಿಯೋ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ನೀವು ನೋಡಿ. ಸೊ ಇದು ಸೀರೀಸ್ 5 ಸೀರೀಸ್ 6 ಏನ್ ಡಿಫ್ರೆನ್ಸ್ ಅಂದ್ರೆ, ಸೀರೀಸ್ 6 ಅಲ್ಲಿ ಬಂದು ಕಂಪ್ಲೀಟ್ ಡಿಜಿಟಲ್ ಪ್ಯಾನಲ್ ಬರುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇದು ಮ್ಯಾನ್ಯಲ್ ಇರುತ್ತೆ, ನೀವು ಇಲ್ಲೇ ಪ್ರೋಗ್ರಾಮ್ಸ್ ವಿಸಿಬಲ್ ಇರುತ್ತೆ, ನೀವು ಇಲ್ಲಿ ಆಪರೇಟ್ ಮಾಡಬಹುದು. ಇದು ಪ್ಲಸ್ ಏನಂದ್ರೆ ಡಿಜಿಟಲ್ ಇಲ್ಲಿ ವಿಸಿಬಲ್ ಆಗುತ್ತೆ ಈ ಸ್ಕ್ರೀನ್ ಒಳಗಡೆ, ಅದ್ರ ನೀವು ಇದನ್ನ ಮಾಡಬಹುದು. ಸೊ ಇನ್ನೊಂದೇನಂದ್ರೆ ಎರಡು ಕೂಡ ವೈಫೈ ಕಂಟ್ರೋಲ್. ನೀವು ಸ್ಯಾಮ್ಸಂಗ್ ಯಾವುದೇ ವಾಷಿಂಗ್ ಮಿಷಿನ್ ತಗೊಂಡ್ರಿ ಕೂಡ ವಿತ್ ವೈಫೈ ಕಂಟ್ರೋಲ್ ಇದ್ದೇ ಇರುತ್ತೆ. ಇದ್ರ ಮಾಡೆಲ್ ನೇಮ್ ಬಂದ್ಬಿಟ್ಟು WW90TG5U24AS ಅಂತ. ಇದನ್ನ ನೀವು ಹೋಗ್ತೀರಾ ಅಂದ್ರೆ, ಸೊ ಅದೇ ನೀವು ಡಿಜಿಟಲ್ ಹೋಗ್ತೀರಾ ಅಂದ್ರೆ WW90DG6U24AB ಅಂತ ಇದು ಮಾಡೆಲ್ ನೇಮ್ ಬಂದ್ಬಿಟ್ಟು. ಸೊ ಡಿಜಿಟಲ್ ನೋಡ್ತೀರಾ ಅಂತ ಇದಕ್ಕೆ ಡಿಫ್ರೆನ್ಸ್ ಅಂತ ಬಂದಾಗ ಎರಡು ಕೂಡ AI ಮಷಿನ್ಸ್ ಏನೆ. ಅದರಲ್ಲಿ ಪ್ಯಾನಲ್ ಡಿಫ್ರೆನ್ಸ್ ಆಗುತ್ತೆ ನಿಮ್ಗೆ, AI ಪ್ಯಾನಲ್ ಮತ್ತೆ AI ಕಂಟ್ರೋಲ್ ಅಂತ ಒಂದು ಎಕ್ಸ್ಟ್ರಾ ಅಡಿಷನಲ್ ಆಪ್ಷನ್ಸ್ ಇರುತ್ತೆ. ಇದೊಂದು ಡಿಫ್ರೆನ್ಸ್. ಅದೇ ಪ್ರೈಸ್ ಪಾಯಿಂಟ್ ಅಂತ ಬಂದಾಗ ಈ ಮಷಿನ್ಗೆ 2000 ಡಿಫ್ರೆನ್ಸ್ ಇರುತ್ತೆ ಆಲ್ಮೋಸ್ಟ್. ಸೊ ಇದು ಕೂಡ ನೀವು ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಯೂಸ್ ಮಾಡ್ತೀನಿ, ಒಳ್ಳೆ ಪ್ರೈಸಸ್ಗೆಲ್ಲ ಬರುತ್ತೆ. ಇದೆಲ್ಲ ಬಂದ್ಬಿಟ್ಟು ಸೊ ಒಂದು 39,000 38,000 ಒಳಗಡೆನೆ ಇವೆರಡು ಮಷಿನ್ಸ್ ಕೂಡ ಸಿಗುತ್ತೆ. ಕಾರ್ಡ್ ಡಿಸ್ಕೌಂಟ್ಸ್ ಕೂಡ ಸಪರೇಟ್ ಇರುತ್ತೆ. ಇವೆರಡು ಮಷಿನ್ ಅಲ್ಲಿ ನೀವು ಹೋಗ್ತೀರಾ ಅಂದ್ರೆ, ಸ್ಯಾಮ್ಸಂಗ್ ಅಲ್ಲಿ ನೀವು ಏನ್ 3-4 ಮೆಂಬರ್ಸ್ ಅಲ್ಲಿ ಇದ್ದೀರಾ ಅಂದ್ರೆ 9 kg ಹೋಗ್ಬೋದು. ಸೊ 4-5 ಮೆಂಬರ್ಸ್ ಮೇಲೆ ಇದ್ದೀರಾ ಅಂದ್ರೆ ಇವೆಲ್ಲ ಬಟ್ಟೆನೆ ಬೆಡ್ಶೀಟ್ ಎಲ್ಲ ಪ್ರೀಮಿಯಂ ಅನ್ನು ನೋಡ್ತೀರಾ ಅಂದ್ರೆ, ಈ ಬ್ರ್ಯಾಂಡ್ ಅಲ್ಲಿ 12 kg ಅಲ್ಲಿ 4 ಮಾಡೆಲ್ ಬರುತ್ತೆ. ಸೊ ಸೀರೀಸ್ 5, ಸೀರೀಸ್ 6, ಸೀರೀಸ್ 7 ಅಂತ. ಸೊ ಅದರಲ್ಲಿ ಸ್ಟಾರ್ಟಿಂಗ್ ವೇರಿಯಂಟ್ ಸೀರೀಸ್ 5 ಬಂದ್ಬಿಟ್ಟು ಇವಾಗ ನೀವು ಮ್ಯಾನ್ಯಲಿ ಆಪರೇಟಿಂಗ್ ನೋಡುತ್ತಲ್ಲ, ಸೊ ಆ ರೀತಿ ಬರುತ್ತೆ. ಇದು ಸೀರೀಸ್ 5 ಆಪರೇಟಿಂಗ್ ಸಿಸ್ಟಮ್. ಸೊ ನಾರ್ಮಲ್ ಪ್ಯಾನ್ ಇದು. ಅದೇ ನೀವು 8 kg ನೋಡಿದ್ರಲ್ಲ, ಸಾರಿ 9 kg ನೋಡಿದ್ರಲ್ಲ, 9ಗೆ ಇದು 12 ಬರುತ್ತೆ ನೆಕ್ಸ್ಟ್ ವೇರಿಯಂಟ್. ಅವ್ರದ್ದು 10 ಎಲ್ಲ ಬರಲ್ಲ, 11 ಎಲ್ಲ ಬರೋ ಡೈರೆಕ್ಟ್ 12 ಕೆಪಾಸಿಟಿ ಬರುತ್ತೆ. ಸೊ ಡಿಫ್ರೆನ್ಸ್ ಅಂತ ಬಂದಾಗ ಇವಾಗ 9 ಅಲ್ಲಿ ಟೆಕ್ನಾಲಜಿ ಅಂತ ಬಂದಾಗ ಸೇಮ್ ಇಕೋ ಬಬಲ್ ಆಗಿರ್ಬೋದು, ಸೊ ಡೈಮಂಡ್ ಡ್ರಮ್ ಇದೆಲ್ಲ ಸೇಮ್ ಇರುತ್ತೆ. ಬಟ್ ಈ ಮಷಿನ್ ಅಡಿಷನಲ್ ಅಂತ ಬಂದಾಗ ಸೊ ಒಳಗಡೆ ಡ್ರಮ್ಸ್ ಇದು ಬಂದ್ಬಿಟ್ಟು ಸ್ವಲ್ಪ ಡಿಸೈನ್ ಚೇಂಜಸ್ ಆಗುತ್ತೆ. ಸೊ ಇವಾಗ 9 kg ಅಲ್ಲಿ ಏನಂದ್ರೆ ಸ್ವಲ್ಪ ಡ್ರಮ್ ಸೈಜ್ ಸ್ವಲ್ಪ ಹಾರ್ಡ್ನೆಸ್ ಇದೆಯಲ್ಲ, ಸ್ವಲ್ಪ ಸಾಫ್ಟ್ ಬರುತ್ತೆ ಇದು ಡ್ರಮ್ ಬಂದ್ಬಿಟ್ಟು. ಸೊ ಇದೇ ನೀವೇನಾದ್ರು 12 kg ಅಲ್ಲಿ ಹೋಗ್ತೀರಾ ಅಂದಾಗ ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ ನಿಮ್ಗೆ. ಸೊ ನೀವು ನೋಡ್ಬೋದು ಸ್ವಲ್ಪ ಹಾರ್ಡ್ನೆಸ್ ಇರುತ್ತೆ ಇದನ್ನ ನೀವು ಹೋಗ್ತೀರಾ ಅಂದ್ರೆ. ಸೊ ಇದರಲ್ಲಿ ನಿಮ್ಗೆ ನೆಕ್ಸ್ಟ್ 12 kg ಅಲ್ಲಿ ಇದು ಸೀರೀಸ್ 5, ಸೀರೀಸ್ 6 ಹೋಗ್ತೀರಾ ಅಂದ್ರೆ ಈ ಮಾಡಲ್ ಅಂದ್ರೆ ಇದು ಡಿಜಿಟಲ್ ಪ್ಯಾನಲ್ ಬರುತ್ತೆ ಇದೆಲ್ಲ. ಸೊ ಇನ್ನು ನೆಕ್ಸ್ಟ್ ಸೀರೀಸ್ 7 ಅಂತ ಬರುತ್ತೆ. ಇದು ಡಿಸ್ಪೋಕ್ AI ಅಂತ ಕರಿತೀವಿ. ಸೊ ಫ್ಲಾಟ್ ಡೋರ್ ಡಿಸೈನ್ ಬರುತ್ತೆ, ಲುಕ್ ಆಗಿರ್ಬೋದು ಎಲ್ಲ ಸ್ವಲ್ಪ ಪ್ರೀಮಿಯಂ ಬರುತ್ತೆ ಇದೆಲ್ಲ ಬಂದ್ಬಿಟ್ಟು. ಇದು ಕೂಡ ಡಿಜಿಟಲ್ಲಿನೇ ಇರುತ್ತೆ. ಈ ಮಷಿನ್ ಅಂತ ಬಂದಾಗ ಔಟ್ಸೈಡ್ ಲುಕ್ ಚೇಂಜಸ್ ಆಗುತ್ತೆ. ಸೊ ಮತ್ತೆ ವಾಷಿಂಗ್ ಫಂಕ್ಷನ್ಸ್ ಅಲ್ಲಿ ಕೂಡ ಕೆಲವೊಂದು ಪ್ರೋಗ್ರಾಮ್ಸ್ ಚೇಂಜಸ್ ಆಗುತ್ತೆ. ಸೊ ಡೀಟೇಲ್ಡ್ ಆಗಿ ಬೇಕು ಅಂದ್ರೆ ವಿಡಿಯೋಸ್ ಕೂಡ ಮಾಡಿದೀವಿ, ಅದೆಲ್ಲ ನೀವು ಬೇಕಾದ್ರೆ ನೋಡ್ಬೋದು, ಲಿಂಕ್ ಅಲ್ಲಿ ಹಾಕಿರ್ತೀನಿ. ಇದು ಸೀರೀಸ್ 7 ಮಷೀನ್. ಸೊ ಸೀರೀಸ್ 5, ಸೀರೀಸ್ 6ಗೆ ಎಲ್ಲದಕ್ಕೂ ಒಂದು 2,000 ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಇನ್ನ ಟಾಪ್ ಎಂಡ್ ಮಾಡಲ್ ಅಂತ ಬಂದಾಗ ಒಂದು ಸೀರೀಸ್ 8 ಮಷೀನ್ ಬರುತ್ತೆ. ಬನ್ನಿ ಅದನ್ನ ತೋರಿಸ್ಬಿಟ್ಟು. ಸೀರೀಸ್ 8 ಟಾಪ್ ಎಂಡ್ ಮಾಡಲು ಸ್ಯಾಮ್ಸಂಗ್ ಅಲ್ಲಿ ನೀವು ಹೋಗ್ತೀರಾ ಅಂದ್ರೆ, ಸೊ ಇದಕ್ಕೆ ಸೀರೀಸ್ 5, ಸೀರೀಸ್ 6, ಸೀರೀಸ್ 7, ಸೀರೀಸ್ 8ಗೆ ಏನೆಲ್ಲ ಡಿಫ್ರೆನ್ಸ್ ಅಂದಾಗ, ಸೊ ಸೀರೀಸ್ 7, ಸೀರೀಸ್ 8 ಆಲ್ಮೋಸ್ಟ್ ಈಕ್ವಲೆಂಟ್ ಬರುತ್ತೆ. ಸೀರೀಸ್ 8 ಅಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ, ಇದರಲ್ಲಿ ಏನಂದ್ರೆ ಅಡಿಷನಲ್ ಬಂದ್ಬಿಟ್ಟು ಆಟೋ ಡಿಸ್ಪೆನ್ಸರ್ ನ ಕೊಡ್ತಾರೆ. ಇವಾಗ ರೆಗ್ಯುಲರ್ ಮಷಿನ್ಸ್ ಅಲ್ಲಿ ಯಾವ ತರ ಅಂದ್ರೆ 5, 6, 7 ಅಲ್ಲಿ ಏನಂದ್ರೆ ನಾವು ಮ್ಯಾನ್ಯಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಡಿಟರ್ಜೆಂಟ್ ನ ಹಾಕ್ಬೇಕು, ನಾವು ಎಷ್ಟು ಬಟ್ಟೆ ವೇಟೇಜ್ ಹಾಕಿದೀವಿ ಅಂತ. ಬಟ್ ಈ ಮಷೀನ್ ಅಲ್ಲಿ ನೀವು ಒನ್ ಟೈಮ್ ಫಿಲ್ ಮಾಡಿದ್ರೆ ಅಂದ್ರೆ ಆಟೋಮೆಟಿಕ್ ಅದೇ ಅದಕ್ಕೆ ಎಷ್ಟು ಡಿಟರ್ಜೆಂಟ್ ಬೇಕು ಅಥವಾ ಕಂಫರ್ಟ್ ಬೇಕು, ಅದೇ ಸಾಫ್ಟ್ನರ್ ಬೇಕು ಅಂತ ಅದೇ ಸೆನ್ಸ್ ಆಗಿ ಡಿಟೆಕ್ಟ್ ಆಗುತ್ತೆ. 5 ಟೈಪ್ ಸೆನ್ಸರ್ಸ್ ನ ಯೂಸ್ ಮಾಡ್ತಾರೆ, ವಾಶ್ ಲೋಡ್, ವಾಟರ್ ಲೆವೆಲ್, ಫ್ಯಾಬ್ರಿಕ್, ಸಾಯಿಲ್ ಲೆವೆಲ್, ಡಿಟರ್ಜೆಂಟ್, ಈ ತರ 5 ಸೆನ್ಸರ್ ಯೂಸ್ ಮಾಡಿ ಇದ್ದ ಹೆಲ್ಪ್ ಆಗಿ ವಾಶ್ ಆಗುತ್ತೆ. ಲುಕ್ ಕೂಡ ಪ್ರೀಮಿಯಂ ಬರುತ್ತೆ, ನೀವು ನೋಡ್ಬೋದು. ಸೊ ಲುಕ್ ಆಗಿರ್ಬೋದು,
ಸೊ ಎಲ್ಲ ಡಿಸೈನ್ ಆಗಿರ್ಬೋದು, ಸ್ವಲ್ಪ ಪ್ರೀಮಿಯಂ ಲುಕ್ ಇರುತ್ತೆ. ಇದೆಲ್ಲ ನೀವು ನೋಡ್ತೀರಿ ಅಂದ್ರೆ ಈ ತರ ನಿಮ್ಗೆ ಆಪರೇಟಿಂಗ್ ಬರುತ್ತೆ. ಪ್ಲಸ್ ವೈಫೈ ಕಂಟ್ರೋಲ್ ಕೂಡ ಇರುತ್ತೆ. ವೈಫೈ ಎಲ್ಲ ಅಡಿಷನಲ್ ಫೀಚರ್ಸ್ ಇಲ್ಲಿ ಕೊಟ್ಟಿರೋ ಪ್ರೋಗ್ರಾಮ್ ಬಿಟ್ಟು ಅಡಿಷನಲ್ ಎಲ್ಲ ಆಡ್ ಮಾಡ್ಕೊಳ್ಳೋದು, ಪವರ್ ಕಂಡೀಷನ್ ಅದೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಇರುತ್ತೆ. ಸೊ ವಿಡಿಯೋ ಲೆಂತ್ ಆಗುತ್ತೆ, ಸೊ ನಾನು ಅದರಿಂದ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ಯಾಮ್ಸಂಗ್ ಅಲ್ಲಿ ಹೋಗ್ತೀರಾ ಅಂದ್ರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಐಎಫ್ಬಿ ಬ್ರ್ಯಾಂಡ್ ಅಲ್ಲಿ ಹೋಗ್ತೀರಾ ಅಂದ್ರೆ, ಸೊ ಐಎಫ್ಬಿ ನೀವು ಸ್ಟಾರ್ಟಿಂಗು ಸೊ 8 kgs ಅಲ್ಲಿ ಸ್ಟಾರ್ಟಿಂಗ್ 7 kgs ಬರುತ್ತೆ. 7 kgಗೆ ಏನಂದ್ರೆ ಇದು ಸ್ವಲ್ಪ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದಾಗ ಐಎಫ್ಬಿ 7 kg ಸ್ವಲ್ಪ ಡ್ರಮ್ ಸೈಜ್ ದೊಡ್ಡದಿರುತ್ತೆ. ಬಟ್ ಎನಫ್ ಅಷ್ಟೊಂದು ಬಿಗ್ಗರ್ ಏನಿರಲ್ಲ. ಸೊ ನಮ್ ಸಜೆಷನ್ 8 kgs ಇರುತ್ತೆ. 7 kg ನೀವು ಹೋಗ್ತೀರಂದ್ರೆ ಬೆಸ್ಟ್ ಟಾಪ್ ಲೋಡೆ ಬೈ ಮಾಡಬಹುದು ಅಂತ ನಾನು ಗೈಡ್ ಮಾಡೋದು ಅಷ್ಟೇ. ಸೊ 8 kgs ಅಲ್ಲಿ ಇವೆರಡು ಮಷಿನ್ ಬರುತ್ತೆ. ಸೊ ಸೆನೆಟರ್ MSN ಅಂತ, ಇನ್ನೊಂದು ಸೆನೆಟರ್ SXN ಅಂತ. ಡಿಫ್ರೆನ್ಸ್ ಬಂದ್ಬಿಟ್ಟು ಎರಡು ಮಷಿನ್ಗೆ ಇಷ್ಟೇನೆ. ಸೊ ಕಲರ್ ಡಿಫ್ರೆನ್ಸ್ ಆಗುತ್ತೆ ಒಂದು, ಮತ್ತೆ ಇದು 1200 RPM, ಇದು 1400 RPM. ಸೊ ಇದೆಲ್ಲ ಒಂದು ಪ್ರೈಸ್ ಪಾಯಿಂಟ್ ಅಂತ ಬಂದಾಗ ಸೊ 1-1.5 ಸಾವಿರ ಡಿಫರೆನ್ಸ್ ಇರುತ್ತೆ ಈ ಮಷಿನ್ಗೆ ಮತ್ತೆ ಈ ಮಷಿನ್ಗೆ ಅಂತ ಬಂದಾಗ. ಇದೆಲ್ಲ ಒಂದು 38,000 ಒಳಗಡೆ ಸಿಕ್ಕೋಗ್ಬಿಡುತ್ತೆ ಎರಡು ಮಷಿನ್. ಸೊ ಒಂದ್ 2,000 ಇನ್ನು ಅಡಿಷನಲ್ 1,000 ಜಾಸ್ತಿ ಪೇ ಮಾಡ್ತೀರಾ ಅಂದ್ರೆ 9 kgs ಬರುತ್ತೆ ಈ ಮಷಿನ್. ಎಕ್ಸಿಕ್ಯೂಟಿವ್ OXN ಅಂತ. ಸೊ ಇದು ಕೂಡ ಫಾಸ್ಟ್ ಸೆಲ್ಲಿಂಗ್ ಮಾಡಲ್ಲ. ಸೊ 1,000 ಜಾಸ್ತಿ ಆಗುತ್ತೆ ಅಷ್ಟೇ. ಈ ಮಷಿನ್ ಕೂಡ ಒಳ್ಳೆ ಪ್ರೈಸಿಂಗ್ಸ್ ಏನೆ. ಸೊ ಐಎಫ್ಬಿ ಟೆಕ್ನಾಲಜಿ ಅಂತ ಬಂದಾಗ ಸೊ ಡೀಪ್ ಕ್ಲೀನ್ ಟೆಕ್ನಾಲಜಿ ಅಂತ, ಅದರಲ್ಲಿ ಅಕ್ವಾ ಎನರ್ಜಿ ಆಗಿರ್ಬೋದು, ಸೊ ಮತ್ತೆ ಕ್ರೆಸೆಂಟ್ ಮೂನ್ ಡ್ರಮ್, ಪವರ್ ಸ್ಟೀಮ್ ಆಗಿರ್ಬೋದು, ಸೊ ಎಲ್ಲ ಇನ್ವರ್ಟರ್ ಮಾಡಲ್ಸ್ ಏನೆ. ಸೊ ಸಪರೇಟ್ ವಿಡಿಯೋಸ್ ಕೂಡ ಮಾಡಿದೀವಿ ಐಎಫ್ಬಿ ಮಷಿನ್ಸ್ ಕೂಡ, ಬೇಕಾದ್ರೆ ನೀವು ಡೀಟೇಲ್ ಬೇಕಾದ್ರೆ ಹೋಗಿ ತಿಳ್ಕೊಳ್ಬಹುದು. ಐಎಫ್ಬಿಲಿ ನೆಕ್ಸ್ಟ್ ಬಂದ್ಬಿಟ್ಟು ಏನಂದ್ರೆ ಟಾಪ್ ಅಂಡ್ ಸೀರೀಸ್ ನೋಡಿದ್ರೆ ಇದು ಬರುತ್ತೆ. ಟಾಪ್ ಅಂಡ್ ಅನ್ನೋದು ಈ ಮಾಡೆಲ್ ಬರುತ್ತೆ, ಎಕ್ಸಿಕ್ಯೂಟಿವ್ ಪ್ಲಸ್ MXC ಅಂತ. 10 kgs 1400 RPM ಇರ್ತಕ್ಕಂಥ ಮಾಡೆಲ್ ಇದು. ನಿಮ್ಗೆ ಇದರಲ್ಲೂ ವೈಫೈ ಕಂಟ್ರೋಲ್ ಆಗಿರ್ಬೋದು, ಎಲ್ಲ ಆಪ್ಷನ್ಸ್ ಬರುತ್ತೆ. ಸೊ ಲುಕ್ ಅಲ್ಲಿ ಆಗಿರ್ಬೋದು ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ಇದೆಲ್ಲ ಮೋಚಾ ಕಲರ್ ಅಂತ ಕೂಡ ಕರಿತೀವಿ. ಡ್ರಮ್ ಸೈಜ್ ಕೂಡ ಬಿಗ್ಗರ್ ಇರುತ್ತೆ. ನೀವು ಬೆಡ್ಶೀಟ್ ಬ್ಲಾಂಕೆಟ್ ಎಲ್ಲ ಹಾಕೊಂಡು ಯೂಸ್ ಮಾಡಬಹುದು. ಸೊ ಡೀಪ್ ಕ್ಲೀನ್ ಟೆಕ್ನಾಲಜಿ ಸೇಮ್ ಇರಲ್ಲ. ಅಕ್ವಾ ಎನರ್ಜಿ, ಸೊ ಇದು ಪವರ್ ಸ್ಟೀಮ್, ಆಕ್ಸಿಜೈಡ್ ಟೆಕ್ನಾಲಜಿ. ರೆಗ್ಯುಲರ್ ಮಷಿನ್ಗೆ ಕಂಪೇರ್ ಮಾಡಿದಾಗ ನಿಮ್ಗೆ ಆಕ್ಸಿಜೈಡ್ ಕೂಡ ಇರಲ್ಲ, ಎಕ್ಸ್ಟ್ರಾ ಆಡ್ ಆಗುತ್ತೆ. ವಾಷಿಂಗ್ ಫಂಕ್ಷನ್ಸ್, ಪ್ರೋಗ್ರಾಮ್ಸ್ ಎಲ್ಲ ಡಿಫರೆನ್ಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೆಮಾನು ಕೂಡ ಹಾಕಿರ್ತೀವಿ ಲಿಂಕ್ ಅಲ್ಲಿ. ಸೊ ಬೇಕಾದ್ರೆ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂದಾಗ ವಿಡಿಯೋ ಹೋಗಿ ನೀವು ನೋಡಿ ಅಂತ ಹೇಳ್ತಾ. ಸೊ ಇಷ್ಟು ಬ್ರಾಂಡ್ಸ್. ನೆಕ್ಸ್ಟ್ ಹೈಯರ್ ಅಲ್ಲಿ ನೋಡ್ತೀರಾ ಅಂದ್ರೆ, ಹೈಯರ್ ಅಲ್ಲಿ ಬಂದ್ಬಿಟ್ಟು 8 kgs ಈ ಮಾಡೆಲ್ ಬರುತ್ತೆ. ಸೊ ಇದು ಆಪರೇಟಿಂಗ್ ಎಲ್ಲ ಬಂದ್ಬಿಟ್ಟು ಇದು ಕೂಡ ಎಲ್ಲ ಸ್ಮಾರ್ಟ್ ಇರುತ್ತೆ. ನೀವೆಲ್ಲ ಡೈರೆಕ್ಟ್ ಆಪರೇಟಿಂಗ್ ಇರುತ್ತೆ. ಮಾಡೆಲ್ ಬಂದ್ಬಿಟ್ಟು ಸೊ DM14959C8UN ಅಂತ. ಸೊ ಇದರಲ್ಲಿ ನೀವು ಸ್ಟಾರ್ಟಿಂಗ್ ಬರೋದೇ ಇವ್ರದ್ದು 8 kgs. ಸೊ 4 ಜನ 3 ಜನ ಇದ್ದೀರಂದ್ರೆ ಈ ಮಷಿನ್ ಹೋಗಿ, ಇಲ್ಲಾಂದ್ರೆ 9 kgs ಹೋಗ್ತೀರಂದ್ರೆ ಇನ್ನೊಂದು ಮಷಿನ್ ಬರುತ್ತೆ. ಏರ್ ಅಲ್ಲಿ ನೀವು 9 kgs ನ ನೋಡ್ತೀರಂದ್ರೆ ಈ ಮಷಿನ್ ಬರುತ್ತೆ. ಇದು ಆ ಮಷಿನ್ 8 kg ಕಂಪೇರ್ ಮಾಡಿದಾಗ ಇದು ಡ್ರಮ್ ಸೈಜ್ ಸ್ವಲ್ಪ ದೊಡ್ಡದು ಬರುತ್ತೆ. ಸೊ ಏರ್ ಮಷಿನ್ ಕೂಡ ಫೀಚರ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ವಿ, ಅದನ್ನು ಕೂಡ ಲಿಂಕ್ ಅಲ್ಲಿ ಹಾಕಿರ್ತೀನಿ. ಸೊ ಈ ಮಷಿನ್ಗೆ ಡಿಫ್ರೆನ್ಸ್ ಅಂತ ಬಂದಾಗ ಡ್ರಮ್ ಅಲ್ಲಿ ಏರ್ ಅಲ್ಲಿ ಏನಂದ್ರೆ ಸ್ವಲ್ಪ ಕಾಂಪ್ಯಾಕ್ಟ್ ಸೈಜ್ ಕೊಡ್ತಾರೆ. ಡೈಮೆನ್ಷನ್ ಎಲ್ಲ ಬಂದ್ಬಿಟ್ಟು ಡ್ರಮ್ ಅಲ್ಲಿ ಬೇರೆದ್ರಲ್ಲಿ ವಿಡ್ತ್ ಇರುತ್ತಲ್ಲ, ಇದರಲ್ಲಿ ವಿಡ್ತ್ ಮತ್ತೆ ಹೈಟ್ ಅಲ್ಲಿ ಕೂಡ ಡಿಫರೆನ್ಸ್ ಇರುತ್ತೆ ಬೇರೆ ಡ್ರಮ್ಗೆ ಕಂಪೇರ್ ಮಾಡಿದಾಗ. ಸೊ ಇದು 9 kgs. ಸೊ ಇದರಲ್ಲಿ ನಿಮ್ಗೆ ಟಾಪ್ ಎಂಡ್ ಜಾಸ್ತಿ ಕೆಪಾಸಿಟಿ ನೋಡ್ತೀವಿ, ಇದು 11 kg ಬರುತ್ತೆ. ಸೊ ಇದ್ರ ಮಾಡೆಲ್ ನೇಮ್ ಬಂದ್ಬಿಟ್ಟು ಸೊ DM14959C8S8 ಅಂತ ಇದು ಮಾಡೆಲ್ ನೇಮ್ ಬಂದ್ಬಿಟ್ಟು. ಸೊ ಇಷ್ಟೊತ್ತನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಲ್ಲ. ಸೊ ಇದೆಲ್ಲ ಮೇಜರ್ ಟಾಪ್ ಸೆಲ್ಲಿಂಗ್ ಮಾಡೆಲ್ಸ್ ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ 100% ಡ್ರೈಯರ್ ಮಾಡೋಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿಲ್ಲ. ಸೊ ಅದನ್ನ ಎಕ್ಸ್ಟ್ರಾ ಟೈಮ್ ಆಗುತ್ತೆ ಅಂತ. ನಿಮ್ಗೆ ಏನಾದ್ರು 100% ಡ್ರೈಯರ್ದು ರಿಕ್ವೈರ್ಡ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ, ಆ ಕಮೆಂಟ್ ಕೂಡ ನಾನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲ ಬೆಸ್ಟ್ ಮಾಡೆಲ್ಸ್ ಆಗಿರುತ್ತೆ. ನಾನು ನೆಕ್ಸ್ಟ್ ರೆಫ್ರಿಜರೇಟರ್, ಸೊ ಇನ್ನು ಅದರ್ ಅಪ್ಲೈನ್ಸಸ್ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.